ದಲಿತರಿಗೆ ಮಾಡಿದ ದ್ರೋಹ, ಇದಕ್ಕಾಗಿ ಖುಷಿಯಾಗಿ ದಲಿತರಿಗೆ ನಾವು ಮಾಡಿದ ದ್ರೋಹಕ್ಕಾಗಿ 3ನೇ ವರ್ಷದ ಸಾಧನೆ ಸಮಾವೇಶ ಅಂತ ಏನಾದರೂ ಮಾಡ್ತಿದ್ದೀರಾ? 3 ನಾಮ ಹಾಕಿದ್ದಾರೆ ಜನರಿಗೆ. ಗ್ಯಾರಂಟಿ ಸರ್ವರಿಗೂ ಫ್ರೀ ಅಂತಿತ್ತು. ಮುಖ್ಯಮಂತ್ರಿಗಳ ಭಾಷಣ ನೀವೆಲ್ಲ ಕೇಳಿರ್ತೀರಿ. ನನಗೂ ಫ್ರೀ, ನಿನಗೂ ಫ್ರೀ, ಏನೋ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದ್ರಿ. ಆಯ್ತಪ್ಪ, ನಿಮ್ಮ ಹೆಂಡ್ತಿಗೂ ನಿಮಗೂ ಫ್ರೀ ಆಗಿರ್ಬೋದು, ಕಾಕಾ ಪಾಟೀಲ್ಗೂ ಫ್ರೀ ಆಗಿರ್ಬೋದು. ಮಹಾದೇವಪ್ಪನಿಗೆ ಯಾಕೆ ಫ್ರೀ ಇಲ್ಲ? ಮಹಾದೇವಪ್ಪ ದಲಿತ ಅನ್ನೋ ಕಾರಣಕ್ಕೆ ಅವರಿಗೆ ಫ್ರೀ ಇಲ್ಲ. ದಲಿತರಿಗೆ ಗ್ಯಾರಂಟಿಗಳು ನೀವೇನು ಅನೌನ್ಸ್ ಮಾಡಿದರೆ ಆ ಗ್ಯಾರಂಟಿಗಳನ್ನು ಕೊಟ್ಟೇ ಇಲ್ಲ. ಆ ಗ್ಯಾರಂಟಿ ಹಣ 52,000 ಕೋಟಿ ಅಂತ ಹೇಳಿದ್ದೀರಲ್ಲ, ಅದರಲ್ಲಿ ದಲಿತರಿಗೆ ಹಣ ಕೊಟ್ಟಿಲ್ಲ. ಅವ್ರಿಗಾಗಿ ಅವರ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ, ಅವರ ವಿದ್ಯೆಗೆ ಫೀಸ್ ಕಟ್ಟಲಿಕ್ಕೆ, ಶಾಲಾ ಕಾಲೇಜುಗಳಿಗೆ ಸೇರಲಿಕ್ಕೆ ಕೊಡಲಿಕ್ಕೆ, ಅವರಿಗೆ ಆಸ್ತಿ ಮಾಡಿಕೊಡ್ಲಿಕ್ಕೆ, ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಪರಿಶಿಷ್ಟ ಜಾತಿ ವರ್ಗಗಳಿಗಿಟ್ಟ ಹಣವನ್ನು ನೀವು ಈ ತಾತ್ಕಾಲಿಕ ನಿಮ್ಮ ಯೋಜನೆಗಳು ಅಂಥವುಗಳಿಗೆ ಅದನ್ನು ಯೂಸ್ ಮಾಡಿದ್ದೀರಿ. ಇದು ಅಸಂವಿಧಾನಿಕ. ನೀವು ದಲಿತರಿಗೆ ಮಾಡಿದ ದ್ರೋಹ, ಇದಕ್ಕಾಗಿ ಖುಷಿಯಾಗಿ ದಲಿತರಿಗೆ ನಾವು ಮಾಡಿದ ದ್ರೋಹಕ್ಕಾಗಿ 3ನೇ ವರ್ಷದ ಸಾಧನೆ ಸಮಾವೇಶ ಅಂತ ಏನಾದರೂ ಮಾಡ್ತಿದ್ದೀರಾ? 3 ವರ್ಷಕ್ಕೆ 3 ನಾಮ ಹಾಕಿದ್ದಾರೆ ಜನರಿಗೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನೇರವಾಗಿ ಅಕೌಂಟ್ಗಳಿಗೆ. ನೋಡಿ, ಇಂಥ ದೊಡ್ಡ ಕಳ್ಳತನ, ಇಂಥ ಲೂಟಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಂಚ ಹೊಡಿಬೋದು, ಅದನ್ನು ಮಾತ್ರ ನೋಡಿದ್ವಿ. ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಾಗ ಲಂಚ ಹೊಡೆಯೋದು ಅದು ನಾವು ಕಂಡಿದ್ದದ್ದು. ಈಗ ಸರ್ಕಾರಿ ಖಜಾನೆ ಹಣವನ್ನು ಇವರು ವೈಯಕ್ತಿಕ ಖಾತೆಗಳಿಗೆ ವರ್ಗಾವಣೆ ಮಾಡ್ಕೊಳ್ತಾರಲ್ಲ, ಇದಕ್ಕಿಂತ ದೊಡ್ಡ ಕಳ್ಳತನ, ದ್ರೋಹ, ಲೂಟಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ನವರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಸಿಕ್ಕಾಕ್ಕೊಂಡ್ರು. ಇನ್ನೂ ಎನ್ಕ್ವೈರಿ CBIದು ನಡೀತಾ ಇದೆ. ಅದರ ಮಧ್ಯದಲ್ಲಿ ಆವತ್ತು ಮಂತ್ರಿಗಿರಿಯನ್ನು ಕಳ್ಕೊಂಡ ನಾಗೇಂದ್ರ ಅವರು ಇದುವರೆಗೂ ವಾಪಸ್ ಬರಲಿಕ್ಕಾಗಿಲ್ಲ. ಯಾಕೆ ಅಂತಂದರೆ ಸಿಕ್ಕಾಕ್ಕೊಂಡಿದ್ದಾರೆ. ಸಿಕ್ಕಾಕ್ಕೊಂಡ ಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆ ಹಣ ಎಲ್ಲ ರಿಕವರಿ ಮಾಡಿಬಿಟ್ಟಿದ್ದೀವಿ. ಎಲ್ಲಿ ಮಾಡಿದರು? ಮುಖ್ಯಮಂತ್ರಿ ತಾನೇ 14 ಸೈಟ್ಗಳನ್ನು ಕದ್ದು ಮೂಡಾದಲ್ಲಿ, ಅದು ನನ್ನ ಸ್ವಂತದ್ದು, ನನ್ನ ಹೆಂಡತಿಗೆ ಬೇರೆ ಇದು ಅವರ ಅಣ್ಣ ಅವರು ಕುಂಕುಮ ಭಾಗ್ಯ ಅಂತ ಕೊಟ್ಟಿದ್ದು, ಏನೆಲ್ಲ ಡಿಪೆಂಡ್ ಮಾಡಿದ್ರಿ. ರಾತ್ರಿ ವಾಪಸ್ ಕೊಟ್ಬಿಟ್ರಿ. ಯಾಕೆ? ನಿಮ್ಮ ಸ್ವಂತದ್ದಾದ್ರೆ ಯಾಕೆ ಕೊಟ್ರಿ? ಅಂದರೆ ನಾವು ಇಷ್ಟೊಂದು ಹೇಳಿದ್ರಿ, ಬೆಲೆ ಏರಿಕೆ ಇರ್ಬೋದು, ಭಾಗ್ಯಗಳ ಒಂದು ವೈಫಲ್ಯತೆ ಇರ್ಬೋದು, ಇವೆಲ್ಲ ಜನಮಾನಸದೊಳಗೆ ತಗೊಂಡು ಹೋಗೋದ್ರಲ್ಲಿ ಬಿಜೆಪಿ ಎಡುತ್ತಾ ಇದೆ ವಿರೋಧ ಪಕ್ಷವಾಗಿ. ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ನಿಮ್ಮ ಕಚೇರಿಗಳಿಗೆ, ನಿಮ್ಮ MP ಮನೆಗಳಿಗೆ ಮುತ್ತಿಗೆ ಆಗ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ಬಿಜೆಪಿ ಏನು ಮಾಡ್ತಿದೆ ಅನ್ನೋದು ಜನಗಳು ಇಲ್ಲ. ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ, ಅವ್ರ ಕೆಲಸ ಅವ್ರು ಮಾಡಲಿ. ಜನಮನಕ್ಕೆ ಮುಟ್ಟಬೇಕಾದ್ದೆಲ್ಲ ಮುಟ್ತಾ ಇದೆ. ಬಟ್ ಜನರಿಗೂ ಕೂಡ ಒಂದು ಇತಿಮಿತಿ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾರಿ ಅಧಿಕಾರ ಅಂದರೆ ವೋಟ್ ಕೊಟ್ಟ ಮೇಲೆ ಇನ್ನು 5 ವರ್ಷದ ತನಕ ಅದರದ್ದು ವ್ಯಾಲ್ಯೂ ವಾಪಸ್ ತಗೊಳ್ಳೋಕ್ಕೆ ಇಲ್ಲ. ನಾವು ತಿಳಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ತಿಳಿಸಿದ್ರಿಂದಲೇ ಜನ ಇವತ್ತು ಭಾಳ ಎಚ್ಚೆತ್ಕೊಂಡಿದ್ದಾರೆ. ಮೈಸೂರಿಗೆ ಯಾತ್ರೆ ಬಿಟ್ಟರೆ ಗಮನಾರ್ಹವಾಗಿ ಯಾವ ಒಂದು ಹೋರಾಟ ಪ್ರತಿಭಟನೆ ಬಿಜೆಪಿಯಿಂದ? ನಿಮಗೆ ಒಳ್ಳೆ ಪ್ರಶ್ನೆ ಕೇಳಿಬಿಟ್ರಿ ತಾವು. ಮೇಕೆದಾಟು ಕರೋನಾ ಇರಬೇಕಾದ್ರೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ, ಅದನ್ನು ಶುರು ಮಾಡಿಬಿಟ್ಟು ಹಂಗೆ ನೀರು ತಂದುಬಿಡ್ಬೋದು ಬೆಂಗಳೂರಿಗೆ ಅಂತ ಮಾಡಿದ್ರಲ್ಲ. ಸರ್ಕಾರ ಅವ್ರದ್ದೇ ಬಂದಿದ್ದಲ್ಲ, ಯಾಕೆ ತರಲಿಲ್ಲ? ಅದ್ರ ಬಗ್ಗೆ ನೀವು ಹೋರಾಟ ಮಾಡ್ತಾ ಇಲ್ಲ. ಅಲ್ಲ, ಯಾವ ಮೇಕೆನೂ ದಾಟಲಿಲ್ಲ. ಯಾಕೆ ಅಂತ ಪ್ರಬಲವಾಗಿ ಹೋರಾಟ ಮಾಡಿ ಎಲ್ಲೋಯ್ತು? ಆ ಮೇಕೆ ದಾಟ್ತೀನಿ ಅಂದಿದ್ದು ಎಲ್ಲೋಯ್ತದು ಹೇಳಿ? ಯಾಕೆ DK ಶಿವಕುಮಾರು ದಾಟಿಸ್ತೀನಿ ಅಂದ್ರಲ್ಲ, ದಾಟಿಸಿಲ್ಲ. ಯಾಕೆ? ಪರ್ಮಿಷನ್ನೇ ಬೇಕಿಲ್ಲ ಅಂದ್ರಲ್ಲ. ಈಗ ಯಾಕೆ ನಿಮಗೆ ಪರ್ಮಿಷನ್ ಬೇಕಿಲ್ಲಲ್ಲ? ಹಂಗಾರೆ ಮಾಡಿರಿ. ಯಾಕೆ ಸ್ಟ್ಯಾಲಿನ್ ಅವ್ರನ್ನ ಕಾಯ್ತಾ ಇದ್ರಿ? ಸ್ಟ್ಯಾಲಿನ್ ಅವರು ಬ್ರದರ್ ಅಂತಿದ್ರಲ್ಲ, ಯಾಕೆ ನಿಮ್ಮ ಬ್ರದರ್ ನಿಮಗೆ ಪರ್ಮಿಷನ್ ಕೊಡಲಿಲ್ವಾ? ನೋಡಿ, ಸಾಂದರ್ಭಿಕ ನಾಟಕಗಳು ನಡೆಯೋದಿಲ್ಲ. ಜನ ಅರ್ಥ ಮಾಡ್ಕೊಳ್ತಾರೆ.
ಏನೋ ಸುಳ್ಳಿಗೂ ಒಂದಷ್ಟು ಬೆಲೆ ಇರ್ತದೆ. ಯಾವಾಗ ಗೊತ್ತಾ? ಹೇಳಿದಾಗ ಅದು ಸುಳ್ಳು ಅಂತ ಜನರಿಗೆ ಗೊತ್ತಾದ ಮೇಲೆ ಅದಕ್ಕೆ ಸರಿಯಾದ ಪಾಠ ಕಲಿಸ್ತಾರೆ. ಕಾಲ ಬರ್ತದೆ, ಒಂದು ಸಾರಿ ಕೊಟ್ಟ ಅಧಿಕಾರವನ್ನು ಅಷ್ಟು ಬೇಗ ಕಿತ್ಕೊಳ್ಳೋದು ಅಷ್ಟೇ. 5 ವರ್ಷ ಅದು ಸಾಂವಿಧಾನಿಕವಾಗಿ ಬಂದಿರೋದು. ಈ 5 ವರ್ಷ ಆದಮೇಲೆ ಜನ ಅವ್ರಿಗೂ ಪಾಠ ಕಲಿಸ್ತಾರೆ.